ನಮಸ್ತೆ. ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಗುರು. ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇಂದು ತೆಗೆದುಕೊಂಡಿರೋದು ಬೆಂಗಳೂರು ಉತ್ತರ ತಾಲೂಕು ವ್ಯಾಪ್ತಿಗೆ ಒಳಪಡುವಂತಹ ಸೊಂಡೆಕೊಪ್ಪ ಗ್ರಾಮ ಪಂಚಾಯತ್. ಒಟ್ಟಾರೆ ಈ ಸೊಂಡೆಕೊಪ್ಪ ಗ್ರಾಮ ಪಂಚಾಯತ್ನ ಚಿಕ್ಕ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಈ ಪಂಚಾಯತ್ ನಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಿಬ್ಬಂದಿಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಜಿಪಿ ಜನರಲ್ ಬಾಡಿ ಸದಸ್ಯರ ಒಟ್ಟು ಸಂಖ್ಯೆ 21. ಇದರಲ್ಲಿ ಪುರುಷರ ಸಂಖ್ಯೆ 10 ಹಾಗೂ ಮಹಿಳೆಯರ ಸಂಖ್ಯೆ 11. ನಂತರ ಈ ಪಂಚಾಯತ್ ನಲ್ಲಿನ ಒಟ್ಟು ಸಿಬ್ಬಂದಿಗಳನ್ನು ನೋಡೋದಾದರೆ, ಈ ಸೊಂಡೆಕೊಪ್ಪ ಗ್ರಾಮ ಪಂಚಾಯತ್ನ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ 14 ಹಾಗೂ ಜಿಪಿ ಸಿಬ್ಬಂದಿಗಳ ಒಟ್ಟು ಸಂಖ್ಯೆ 10. ನಂತರ ಜಿಪಿ ಸರ್ಕಾರಿ ಸಿಬ್ಬಂದಿಗಳ ಸಂಖ್ಯೆ 3. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ನ ಇಲಾಖೆಯ ಪ್ರಕಾರ ನಡೆಸಬೇಕಾಗಿರುವ ಒಟ್ಟು ಸಭೆಗಳು 24. ಅಲ್ಲಿನ 23 ಸಭೆಗಳು ಪೂರ್ಣಗೊಂಡಿವೆ. ಬಾಕಿ ಉಳಿದಿರುವ ಸಭೆಗಳು 1. ನಂತರ ಈ ಸೊಂಡೆಕೊಪ್ಪ ಗ್ರಾಮ ಪಂಚಾಯತ್ ನಲ್ಲಿನ ಒಟ್ಟು ಬೇಡಿಕೆಗಳು ಅಂದರೆ, ಈ ಪಂಚಾಯತ್ ನಲ್ಲಿನ ಒಟ್ಟು ಕಂದಾಯ ಮೊತ್ತ 3,70,99,687. ನಂತರ ಒಟ್ಟು ಸಂಗ್ರಹಿಸಲಾದ ಕಂದಾಯ ಮೊತ್ತ 69,55,436 ಹಾಗೂ ಒಟ್ಟು ಬ್ಯಾಲೆನ್ಸ್ ಉಳಿದಿರುವ ಒಟ್ಟು ಕಂದಾಯ ಮೊತ್ತ 3,01,44,251. ಘಟನೆಗಳು 1. ಹಾಗೂ ಈ ಒಂದು ಪಂಚಾಯತ್ ನಲ್ಲಿ ದಾಖಲಾದಂತಹ ಒಟ್ಟು ನಾಗರಿಕ ಅರ್ಜಿಗಳನ್ನು ನಾವು ನೋಡೋದಾದ್ರೆ, ಒಟ್ಟು ದಾಖಲಾದ ನಾಗರಿಕ ಅರ್ಜಿಗಳ ಸಂಖ್ಯೆ 41 ಹಾಗೂ ವಿತರಿಸಲಾದ ಅರ್ಜಿಗಳ ಸಂಖ್ಯೆ 34 ಹಾಗೂ ತಿರಸ್ಕರಿಸಿದಂತಹ ಅರ್ಜಿಗಳ ಸಂಖ್ಯೆ 4. ನಂತರ ಬಾಕಿ ಉಳಿದಂತಹ ಅರ್ಜಿಗಳ ಸಂಖ್ಯೆ 3. ಈ ಒಂದು ಡೀಟೇಲ್ಸ್ ನಂತರ ಈ ಸೊಂಡೆಕೊಪ್ಪ ಗ್ರಾಮ ಪಂಚಾಯತ್ ನಲ್ಲಿ ಒಳಗೊಂಡಂತಹ ವ್ಯಾಪ್ತಿಯಲ್ಲಿ ಬರುವಂತಹ ಒಟ್ಟು ಗ್ರಾಮಗಳನ್ನ ನಾವು ಈಗ ನೋಡ್ತಾ ಇದ್ದೀವಿ. ಒಟ್ಟು ಈ ಪಂಚಾಯತ್ ನಲ್ಲಿ ಬರುವಂತಹ ಗ್ರಾಮಗಳ ಸಂಖ್ಯೆ 8. ಅವುಗಳು ಲಕ್ಕೇನಹಳ್ಳಿ, ಸೊಂಡೆಕೊಪ್ಪ 1, ಸೊಂಡೆಕೊಪ್ಪ 2, ಸೊಂಡೆಕೊಪ್ಪ 3, ಸೊಂಡೆಕೊಪ್ಪ 4, ಹುಣ್ಣಿಗೆರೆ, ಹುಲ್ಲೇಗೌಡನಹಳ್ಳಿ 1 ಹಾಗೂ ಹುಲ್ಲೇಗೌಡನಹಳ್ಳಿ 2. ವೀಕ್ಷಕರೇ, ನಮ್ಮ ಈ ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮವನ್ನು ನಾವೇನ್ ಮಾಡ್ತಾ ಇದ್ದೀವಿ, ಇದರ ಒಂದು ಉದ್ದೇಶ ಏನು ಅಂತಂದ್ರೆ, ಯಾವುದೋ ಒಂದು ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ನಾವು ಒಂದು ಟಾರ್ಚರ್ ಮಾಡುವ ಉದ್ದೇಶ ಯಾವುದೇ ರೀತಿ ಕೂಡ ಇಲ್ಲ. ಒಟ್ಟಿನಲ್ಲಿ ಜನರ ಒಂದು ಕೆಲಸಗಳನ್ನ ಮಾಡ್ತೇವೆ ಅಂತಂದ್ರೆ, ಜನರಿಂದ ಆರಿಸಿಕೊಂಡು ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆಯಾದಂತಹ ಸದಸ್ಯರುಗಳು ಜನರಿಗೆ ಅಗತ್ಯವಾದಂತಹ ಸೌಲಭ್ಯಗಳನ್ನ
ಯಾವ ರೀತಿ ದೊರಕಿಸಿದ್ದಾರೆ ಎನ್ನುವುದರ ಒಂದು ಸಂಕ್ಷಿಪ್ತ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ತಕ್ಕಂತೆ ಈ ಸೊಂಡೆಕೊಪ್ಪ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಒಳಗೊಂಡಿರ್ತಕ್ಕಂತಹ ಒಟ್ಟು ಗ್ರಾಮಗಳ ಆಯ್ಕೆಯಾದ ಸದಸ್ಯರುಗಳನ್ನ ಈ ಒಂದು ತಾಲೂಕ್ ನ್ಯೂಸ್ ಚಾನಲ್ ವೇದಿಕೆಗೆ ಕರೆತಂದು ಅವರಿಂದ ಒಂದು ಅಭಿಪ್ರಾಯ ಸಂಗ್ರಹಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಗ್ರಾಮಗಳ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ತಮ್ಮ ಸ್ಟೇಟ್ಮೆಂಟ್ ಅಭಿಪ್ರಾಯಗಳನ್ನ ಕೊಡಬೇಕಾಗಿರುತ್ತೆ. ಮೊದಲನೇದಾಗಿ ಈ ಸೊಂಡೆಕೊಪ್ಪ ಗ್ರಾಮ ಪಂಚಾಯತ್ನ ಒಳಗೊಂಡಂತೆ ಈ ಪಂಚಾಯತ್ನಲ್ಲಿ ಬರುವಂತಹ ಗ್ರಾಮಗಳ ಪ್ರತಿನಿಧಿಗಳನ್ನ ನಾವು ಒಂದು ಈ ವೇದಿಕೆಗೆ ಕರೆತಂದು ಜನರಿಗೆ ತಲುಪಬೇಕಾದ ಅಗತ್ಯತೆ ಸೌಲಭ್ಯಗಳನ್ನ ಯಾವ ರೀತಿ ದೊರಕಿಸ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾವು ಅವರಿಂದ ಒಂದು ಹೇಳಿಕೆ ಕೊಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಲಕ್ಕೇನಹಳ್ಳಿ ಗ್ರಾಮದ ಸದಸ್ಯರುಗಳನ್ನ ನಾವು ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ಶ್ರೀ ಯೋಗರಾಜು ಎಂವಿ ಅವರನ್ನ ಈ ಒಂದು ವೇದಿಕೆಗೆ ಕರೆ ತರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನೋಡೋಣ ಅವರು ಯಾವ ರೀತಿಯ ಒಂದು ಪ್ರಯತ್ನವನ್ನು ಒಂದು ಪ್ರತಿಕ್ರಿಯೆಯನ್ನ ನಮ್ಗೆ ಕೊಡ್ತಾರೆ ಅಂತ. ಹಲೋ, ನಮಸ್ತೆ ಸರ್. ಸರ್ ಕೇಳಿಸ್ತಾ ಇದೆಯಾ ಸರ್? ಯೋಗರಾಜ್ ಅವರೇ ಗ್ರಾಮ ಪಂಚಾಯತ್ ಸದಸ್ಯರು ಸೊಂಡೆಕೊಪ್ಪ ಸರ್, ತಾಲೂಕು ನ್ಯೂಸ್ ಚಾನಲ್ ಇಂದ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಓಕೆ. ಈ ಒಂದು ಸೊಂಡೆಕೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಗೆ ಬರುವಂತಹ ಲಕ್ಕೇನಹಳ್ಳಿ ಗ್ರಾಮದ ಸದಸ್ಯರು ಶ್ರೀ ಯೋಗರಾಜ್ ಎಂ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಹೇಳಿಕೆ ಕೊಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಬಟ್ ಅವರು ಹೇಳಿಕೆ ಕೊಡಲು ನಿರಾಕರಿಸಿದ್ದಾರೆ. ನಂತರ ಅದೇ ಗ್ರಾಮದ ಇನ್ನೋರ್ವ ಸದಸ್ಯರು ಶ್ರೀಮತಿ ಮುನಿಲಕ್ಷ್ಮಮ್ಮ ಅವ್ರನ್ನ ಸಂಪರ್ಕ ಮಾಡ್ತಾ ಇದೀವಿ. ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಅವರು ನೀಡುತ್ತಾರೆ ಅಂತ. ಹಲೋ ಸರ್, ತಾಲೂಕ್ ನ್ಯೂಸ್ ಚಾನಲ್ ಇಂದ. ಸರ್, ಕೇಳಿಸ್ತಾ ಇದೆಯಾ? ತಾಲೂಕು ನ್ಯೂಸ್ ಚಾನಲ್ ಇಂದ.
ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಏ- ಸರ್ ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ. ಸರ್ ಅದೇ ನಿಮ್ಮ ಒಂದು ಅಧಿಕಾರ ಅವಧಿ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ. ಸರಿ ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಸೊಂಡೇಕೊಪ್ಪ ಗ್ರಾಮದ ಪಂಚಾಯತ್ನ ಲಕ್ಕೇನಹಳ್ಳಿ ಗ್ರಾಮದ ಸದಸ್ಯರು ಶ್ರೀಮತಿ ಮುನಿಲಕ್ಷ್ಮಮ್ಮ ಅವ್ರನ್ನ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟು, ಬಟ್ ಸಾಧ್ಯವಾಗಲಿಲ್ಲ. ನಂತರ ಅದೇ ಗ್ರಾಮದ ಎಚ್ ನಾಗರಾಜ ಅವ್ರನ್ನ ಸಂಪರ್ಕ ಮಾಡ್ತಾ ಇದೀವಿ. ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅವರು ಕೊಡ್ತಾರೆ ಅಂತ. ಸರ್ ಸರ್ ನಾಗರಾಜ್ ಅವರ ಸರ್, ತಾಲೂಕ್ ನ್ಯೂಸ್ ಚಾನಲ್ ಇಂದ. ತಾಲೂಕ್ ನ್ಯೂಸ್ ಚಾನಲ್. ಸರಿ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ. ಲಕ್ಕೇನಹಳ್ಳಿ ಗ್ರಾಮದ ಸದಸ್ಯರು ಎಚ್ ನಾಗರಾಜ್ ಅವರನ್ನ ಸಂಪರ್ಕ ಮಾಡಿದ್ವಿ, ಸಾಧ್ಯವಾಗಲಿಲ್ಲ. ನಂತರ ಅದೇ ಗ್ರಾಮದ ಶ್ರೀಮತಿ BS ಲಕ್ಷ್ಮೀ ನರಸಮ್ಮ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಹೇಳಿಕೆಯನ್ನ ಅವರು ದಾಖಲಿಸ್ತಾ ಇದ್ದಾರೆ. ಓಕೆ. ಲಕ್ಕನಹಳ್ಳಿ ಗ್ರಾಮದ ಸದಸ್ಯರು ಶ್ರೀಮತಿ BS ಲಕ್ಷ್ಮಿ ಅವರನ್ನ ಸಂಪರ್ಕ ಮಾಡಿದ್ವಿ, ಬಟ್ ಅವರು ನಿರಾಕರಿಸ್ತಾ ಇದ್ದಾರೆ. ನಂತರ ಸೊಂಡೇಕೊಪ್ಪ ಒಂದು ಗ್ರಾಮದ ಸದಸ್ಯರುಗಳನ್ನ ನಾವು ಕಮ್ಯುನಿಕೇಶನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಚಂದ್ರಶೇಖರ್ SM ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಅಭಿಪ್ರಾಯ ಅವರು ಕೊಡ್ತಾರೆ ಅಂತ.
ಸರ್ ನಮಸ್ತೆ. ತಾಲೂಕು ನ್ಯೂಸ್ ಚಾನೆಲ್ ಇಂದ. ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಮುಗಿತಾ ಬಂತು. ಸರ್ ಯಾವ ರೀತಿ ಆಗಿತ್ತು ನಿಮ್ಮ ಅನುಭವ? ನೀವು ಅನ್ಕೊಂಡಿರ್ತೀರಿ ಒಂದಿಷ್ಟು ಕೆಲಸಗಳನ್ನ ಮಾಡ್ಬೇಕಂತ. ಆ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟಕರವಾಯ್ತಾ ಅಥವಾ ಸುಲಭವಾಯ್ತಾ? ಸರಿ ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ. ಸುಂಡಗುಪ್ಪ ಒಂದು ಗ್ರಾಮದ ಸದಸ್ಯರು ಶ್ರೀ ಚಂದ್ರಶೇಖರ್ ಅವ್ರನ್ನ ಸಂಪರ್ಕ ಮಾಡಿದ್ವಿ, ಬಟ್ ಪರ್ಸನಲ್ ರೀಸನ್ಸ್ ಇಂದ ಅವರು ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲ. ನಂತರ ಅದೇ ಗ್ರಾಮದ ಶ್ರೀ ಚನ್ನಮುದ್ದಯ್ಯ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅವ್ರು ಕೊಡ್ತಾರೆ ಅಂತ. ಸರ್ ನಮಸ್ತೆ. ತಾಲೂಕು ನ್ಯೂಸ್ ಚಾನೆಲ್ ಇಂದ. ಸರ್ ನೀವು ಸೊಂಡೆಕೊಪ್ಪ ಒಂದು ಗ್ರಾಮದ ಸದಸ್ಯರು, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೊಂಡೆಕೊಪ್ಪದಲ್ಲಿ. ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಸರ್ ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ನೀವು ಒಂದಿಷ್ಟು ಕೆಲಸಗಳನ್ನ ನಾವು ಮಾಡ್ಬೇಕಂತ ಅನ್ಕೊಂಡಿರ್ತೀರಿ. ಸರಿ ಸರ್, ಥ್ಯಾಂಕ್ ಯು ಸರ್. ಸೊಂಡೆಕೊಪ್ಪ ಒಂದು ಗ್ರಾಮದ ಸದಸ್ಯರು ಚನ್ನಮುದ್ದಯ್ಯ ಅವರನ್ನ ಸಂಪರ್ಕ ಮಾಡಿದ್ವಿ, ಬಟ್ ಅವ್ರೇನು ಪರ್ಸನಲ್ ರೀಸನ್ಸ್ ಇಂದ ಒಂದು ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲ. ನಂತರ ಅದೇ ಗ್ರಾಮದ ಶ್ರೀಮತಿ ಲತಾ ಅವ್ರನ್ನ ನಾವು ಸಂಪರ್ಕ ಮಾಡ್ತಾ ಇದೀವಿ. ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅವರು ಕೊಡ್ತಾರೆ ಅಂತ. ವೀಕ್ಷಕರೇ, ಈ ಕರೆ ಕೂಡ ಸಾಧ್ಯವಾಗಲಿಲ್ಲ. ನಂತರ ಅದೇ ಗ್ರಾಮದ ನಾಗರಾಜು ಎಲ್ಲವ್ರನ್ನ ಸಂಪರ್ಕ ಮಾಡ್ತಾ ಇದೀವಿ. ನೋಡೋಣ ಯಾವ ರೀತಿ ಒಂದು ಪ್ರತಿಕ್ರಿಯೆ ಅವರು ಕೊಡ್ತಾರೆ ಅಂತ.
ಓಕೆ ವೀಕ್ಷಕರೇ, ಈ ಕರೆ ಕೂಡ ಸಾಧ್ಯವಾಗಲಿಲ್ಲ. ನಂತರ ಸೊಂಡೇಕೊಪ್ಪ 2 ಗ್ರಾಮದ ಸದಸ್ಯರುಗಳನ್ನ ಮಾತನಾಡ್ತಾ ಇದ್ದೀನಿ. ನೀವು ಯಾವ ರೀತಿಯ ಒಂದು ಸ್ಟೇಟ್ಮೆಂಟ್ ಅವರು ಕೊಡ್ತಾರೆ ಅಂತ. ಹಲೋ ಸರ್, ತಾಲೂಕು ಚಾನಲ್ ಇಂದ. ಓಕೆ ವೀಕ್ಷಕರೇ, ಸೊಂಡೆಕೊಪ್ಪ 2 ಗ್ರಾಮದ ಸದಸ್ಯರು ಶ್ರೀಮತಿ ಕುಸುಮ ಅವರನ್ನ ಸಂಪರ್ಕ ಮಾಡ್ತಿದ್ವಿ, ಬಟ್ ಅವರು ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ನಂತರ ಅದೇ ಗ್ರಾಮದ ಶ್ರೀಮತಿ ನಾಜಿಯಾ ಅಂಜುಮ್ ಅವರನ್ನ ನಾವು ಹೇಳಿಕೆ ಕೊಡಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಒಂದು ಪ್ರತಿಕ್ರಿಯೆ ಅವರು ಕೊಡ್ತಾರೆ ಅಂತ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಸರ್, ತಾಲೂಕ್ ನ್ಯೂಸ್ ಚಾನಲ್ ಇಂದ, ತಾಲೂಕ್ ನ್ಯೂಸ್ ಚಾನಲ್ ಮೀಡಿಯಾದಿಂದ ಸರ್ ಮಾತಾಡ್ತಾ ಇರೋದು. ಓಕೆ ವೀಕ್ಷಕರೇ, ಸೊಂಡೆಕೊಪ್ಪ 2 ಗ್ರಾಮದ ಸದಸ್ಯರು ಅವರನ್ನ ಸಂಪರ್ಕ ಮಾಡಿದ್ವಿ, ನಿರಾಕರಿಸಿ ಮತ್ತೊಮ್ಮೆ ಕಾಲ್ ಮಾಡಿ ನಾವೇನೋ ಹೇಳಿಕೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಅದು ಕೂಡ ವಿಫಲವಾಯಿತು. ನಂತರ ಗ್ರಾಮದ ನಾಜಿಯಾ ಅವರನ್ನ ಸಂಪರ್ಕ ಮಾಡ್ತಾ ಇದ್ವಿ. ನೋಡೋಣ ಯಾವ ರೀತಿ ಒಂದು ಕೊಡ್ತಾರೆ ಅಂತ. ವೀಕ್ಷಕರೇ,
ಶ್ರೀಮತಿ ನಾಜಿಯಾ ಎಂ ಅವ್ರನ್ನ ಸಂಪರ್ಕ ಮಾಡ್ತಿದ್ವಿ ಒಂದು ಕರೆ ಪ್ರತಿಕ್ರಿಯೆ ಸ್ವೀಕರಿಸಲು, ಬಟ್ ಅವರು ಕೂಡ ಪ್ರತಿಕ್ರಿಯೆ ಮಾಡಲಿಲ್ಲ. ನಂತರ ಸಂಡೇಕೊಪ್ಪ 3 ಗ್ರಾಮದ ಸದಸ್ಯರನ್ನ ನಾವು ಮಾತಾಡ್ತಿದ್ವಿ. ನೋಡೋಣ ಯಾವ ರೀತಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಓಕೆ, ಸಂಡೇಕೊಪ್ಪ 3 ಗ್ರಾಮದ ಸದಸ್ಯರು ಮಂಗಳ ಅವರ ಏಕರಿಗೊಳ್ಳಲಾಗಿದೆ. ನಂತರ ಅದೇ ಗ್ರಾಮದ ಶ್ರೀ ಎಸ್ ಎನ್ ನಾಗೇಶ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ. ಹಲೋ, ನಮಸ್ತೆ ಸರ್. ಸರ್, ತಾಲೂಕು ನ್ಯೂಸ್ ಚಾನೆಲ್ ಇಂದ ತಾಲೂಕು ನ್ಯೂಸ್ ಚಾನಲ್ ಮೀಡಿಯಾ ಸರ್. ಸರ್, ಕೇಳಿಸ್ತಾ ಇದೆ ಇವಾಗ? ನಮಗ್ ಕೇಳಿಸಲ್ಲ ಸರ್, ನೀವು ಮಾತಾಡ್ತಾ ಇರೋದು ನಮ್ಗೆ ಕೇಳ್ತಾ ಇಲ್ವಾ? ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ. ಸರ್, ನಾವು ಸಮಸ್ಯೆ ಪರಿಹಾರ ನನ್ನದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸರ್. ಪ್ರತಿ ಒಂದು ಗ್ರಾಮ ಪಂಚಾಯತ್ನ ಸದಸ್ಯರುಗಳಿಗೆ ಕರೆ ಮಾಡಿ ಒಂದು ಸ್ಟೇಟ್ಮೆಂಟ್ ಸಂಗ್ರಹಿಸುವ ಒಂದು ಕೆಲಸಗಳನ್ನು ಮಾಡ್ತಾ ಇದೀವಿ. ಆ ಕುರಿತು ನಿಮಗೂ ಕೂಡ ಕರೆ ಮಾಡಿದ್ವಿ ಸರ್. ಸರ್, ಕೇಳಿಸ್ತಲ್ವಾ? ಓಕೆ 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 ಓಕೆ. ಸೊಂಡೆಕೊಪ್ಪ 3 ಗ್ರಾಮದ ಸದಸ್ಯರು ಎಸ್ ಎನ್ ನಾಗೇಶ್ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ, ಬಟ್ ಅವರು ಕೇಳಿಸ್ತಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಕೇಳಿಸ್ತಿಲ್ವಾ ಅಂತ ಕೇಳಿದ್ರೆ ಕೇಳಿಸ್ತಿಲ್ಲ ಅಂತ ಹೇಳಿದ್ರು. ಎಲ್ಲ ಕೇಳಿಸ್ತಾ ಇದೆ. ಓಕೆ, ಇರ್ಲಿ, ಅದು ಅವರ ಅಭಿಪ್ರಾಯ. ನಂತರ ಸುಂಡೇಕೊಪ್ಪ 4 ಗ್ರಾಮದ ಸದಸ್ಯರನ್ನು ನಾನು ಈಗ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಚಂದ್ರಯ್ಯ ಅವರನ್ನ ಒಂದು ಕರೆಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅಂತ.
ಹಲೋ, ನಮಸ್ತೆ ಸರ್. ಸರ್, ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಸರ್, ಕೇಳಿಸ್ತಾ ಇಲ್ವಾ? ಸರ್, ಅದೇ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಸರ್, ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ನೀವು ಒಂದಿಷ್ಟು ಕೆಲಸಗಳನ್ನ ನಾವು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಿ. ಆ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮ್ಮ ಕೇಳಿಸ್ತಾ ಇಲ್ವಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಒಂದು ಕರೆಯು ಕೂಡ ವಿಫಲವಾಯಿತು. ನಂತರ ಶ್ರೀಮತಿ ಶೀಲಾಕ್ಕೆ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಒಂದು ಪ್ರತಿಕ್ರಿಯೆ ಅವರು ಕೂಡ ಕರೆ ಅಂತ. ಹಲೋ, ನಮಸ್ತೆ ಸರ್. ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಸರ್, ಕೇಳಿಸ್ತಾ ಇದೆಯಾ? ಓಕೆ. ತಾಲೂಕ್ ನ್ಯೂಸ್ ಚಾನೆಲ್ ಅಂತ ಹೇಳಿದ ಕೂಡಲೇ ಈ ಒಂದು ಕರೆಯನ್ನ ಆ, ಸದಸ್ಯರು ಶ್ರೀಮತಿ ಶ್ರೀಮತಿ ಶೀಲಾಕ್ಕೆ ಅವರು ಕರೆಯನ್ನ ಕಡಿತಗೊಳಿಸಿದ್ದಾರೆ. ನಂತರ ಸಂಡೇಕೊಪ್ಪ 4 ಗ್ರಾಮದ ಸದಸ್ಯರು ಶ್ರೀ ಎಸ್.ಎನ್. ಜಗದೀಶ್ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಅವರು ರಿಪ್ಲೈ ಕೊಡ್ತಾರೆ ಅಂತ. ಹಲೋ ಸರ್, ನಮಸ್ತೆ ಸರ್. ಕೇಳಿಸ್ತಾ ಇದೆಯಾ? ಸರ್, ಅದೇ ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಾ ಇರೋದು. ಸರ್, ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಾ ಇರೋದು. ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಯಾವ ರೀತಿ ನಿಮ್ಮ ಒಂದು ಅನುಭವ ಆಯ್ತು ಸ್ವಲ್ಪ ಹಂಚ್ಕೊಳ್ತೀರಾ ಸರ್? ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಸಂಡೆಕೊಪ್ಪ 4 ಗ್ರಾಮದ ಸದಸ್ಯರು ಎಸ್.ಎನ್. ಜಗದೀಶ್ ಅವರನ್ನು ಸಂಪರ್ಕ ಮಾಡಿದ್ವಿ. ಅವರು ಕೂಡ ಒಂದು ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ನಂತರ ಹುಣ್ಣಿಗೆರೆ ಗ್ರಾಮದ ಸದಸ್ಯರುಗಳನ್ನ ನಾನು ಮಾತನಾಡಿಸ್ತಾ ಇದ್ದೀನಿ. ನೋಡೋಣ ಯಾರು ರಿಪ್ಲೈ ಕೊಡ್ತಾರೆ ಅಂತ. ಮೊದಲನೇದಾಗಿ ಶ್ರೀ ಪುಟ್ಟಯ್ಯ ಎಚ್ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ.
ಹಲೋ, ನಮಸ್ತೆ ಸರ್. ಸರ್, ತಾಲೂಕು ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಿರೋದು. ಸರ್, ಕೇಳಿಸ್ತಾ ಇದೆಯಾ? ಅದೇ ಸರ್, ನಮ್ಮ ಒಂದು ಪ್ರತಿನಿಧಿಗಳು ನಿಮ್ಗೆ ಕರೆ ಮಾಡಿದ್ರು. ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮ ಯೋಜನೆಯಡಿ. ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಸರ್, ಯಾವ ರೀತಿ ಆಗಿತ್ತು ಸರ್ ನಿಮ್ಮ ಅನುಭವ ಹಂಚ್ಕೊಳ್ತೀರಾ? ಸರ್, ಕೇಳ್ತಾ ಇಲ್ವಾ? ಓಕೆ. ಹುಣಿಗೇರಿ ಗ್ರಾಮದ ಸದಸ್ಯರು ಶ್ರೀ ಪುಟ್ಟಯ್ಯ ಚಾರ್ ನಾವು ಸಂಪರ್ಕ ಮಾಡಿದ್ವಿ. ಅವರು ಒಂದು ಪ್ರತಿಕ್ರಿಯೆ ಕೊಡಲು ನಿರಾಕರಿಸಿದ್ದಾರೆ. ಇದೇ ಗ್ರಾಮದ ಶ್ರೀಮತಿ ಸುಜಾತಾ ಕೆ ಅವರನ್ನ ಸಂಪರ್ಕ ಮಾಡ್ತಾ ಇದ್ವಿ. ನೋಡೋಣ ಪ್ರತಿಕ್ರಿಯೆ ಕೊಡ್ತಾರಾ ಇಲ್ವಾ ಅಂತ. ಹಲೋ ಸರ್. ಸರ್, ತಾಲೂಕು ನ್ಯೂಸ್ ಚಾನಲ್ ಇಂದ, ತಾಲೂಕು ನ್ಯೂಸ್ ಬೆಂಗಳೂರಿಂದ. ಸರ್, ತಾಲೂಕು ನ್ಯೂಸ್ ಚಾನಲ್ ಇಂದ ಆಂಕರ್ ಮಾತಾಡ್ತಿರೋದು ಸರ್. ಏನಿಲ್ಲ ಸರ್, ಪ್ರತಿ ಗ್ರಾಮ ಪಂಚಾಯತ್ನ ಸದಸ್ಯರಿಗೂ ನಾವು ಕರೆ ಮಾಡಿ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸ್ತೀವಿ ಸರ್. ಇಲ್ಲ ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಸರ್, ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ನೀವು ಒಂದಷ್ಟು ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತ ಅನ್ಕೊಂಡಿರ್ತೀರಿ. ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮಗೆ ಕಷ್ಟಕರವಾಯ್ತಾ ಅಲ್ಲ, ಅಥವಾ ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡ್ಬೋದು ಅಂತ ಅನಿಸ್ತಾ? ಹ್ಮ್ ಹ್ಮ್. ನಿಮಗೂ ಕೂಡ ಒಂದು ಅನುದಾನದ ಕೊರತೆ ಆಗ್ತದೆ. ಹ್ಮ್ 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 ಹ್ಮ್. ಹ್ಮ್ ಹ್ಮ್ ಹ್ಮ್. ಈ ಬಗ್ಗೆ ಅಧ್ಯಕ್ಷರು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ನಿಮ್ಮ ಒಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರನ್ನ ಒಂದು ವಿಚಾರಿಸಿದ್ರೆ ಏನ್ ಹೇಳ್ತಾರೆ ಈ ಬಗ್ಗೆ, ಅನುದಾನದ ಬಗ್ಗೆ? ಹ್ಮ್. ಓಕೆ ಸರ್, ಒಟ್ಟಾರೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಓಕೆ ಹುಣಿಗೆರೆ ಗ್ರಾಮದ ಸದಸ್ಯರು ಸುಜಾತಾ ಕೆ ಅವರು ಪ್ರತಿಕ್ರಿಯಿಸಿದ್ರು. ಬಟ್ ಏನೋ ಪರ್ಸನಲ್ ರೀಸನ್ಸ್ ಇರುವುದರಿಂದ ಕನೆಕ್ಷನ್ ಒಂದು ಡಿಸ್ಕನೆಕ್ಟ್ ಆಯ್ತು. ನೋಡೋಣ. ನಂತರ ಹುಲ್ಲೇಗೌಡನ ಹಳ್ಳಿ ಒಂದು ಗ್ರಾಮದ ಸದಸ್ಯರುಗಳನ್ನ ನಾನು ಮಾತಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಒಂದು ಪ್ರತಿಕ್ರಿಯೆ ಅವ್ರು ಕೊಡ್ತಾರೆ ಅಂತ. ಮೊದಲನೇದಾಗಿ ಶ್ರೀಮತಿ ಶ್ರೀ ಲಲಿತಾ ಅವ್ರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಓಕೆ, ಹುಲ್ಲಿನ ಗೌಡನ ಹಳ್ಳಿ ಒಂದು ಗ್ರಾಮದ ಸದಸ್ಯರು ಶ್ರೀಮತಿ ಶ್ರೀ ಲಲಿತಾ ಅವರು ಕೂಡ ಒಂದು ನಿರಾಕರಿಸಿದ್ದಾರೆ ಪ್ಲೇ ಕೊಡಲು. ಒಂದು ಆಮೇಲೆ
ಇದೇ ಗ್ರಾಮದ ಶ್ರೀಮತಿ ದ್ರಾಕ್ಷಾಯಿಣಿ ವಿ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ರಿಪ್ಲೈ ಕೊಡ್ತಾರೆ ಇಲ್ಲ ಅಂತ. ಹಲೋ, ನಮಸ್ತೆ ಮೇಡಮ್. ಸರ್ ಮೇಡಮ್ ಕೇಳಿಸ್ತಾ ಇದೆಯಾ? ಮೇಡಮ್ ತಾಲೂಕ್ ನ್ಯೂಸ್ ಚಾನಲ್ ಇಂದ. ಮೇಡಮ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ನೀವು ಅನ್ಕೊಂಡಿರ್ತೀರಿ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ಬೇಕಂತ. ಆ ಒಂದು ಈ ಅವಧಿಯಲ್ಲಿ ಮಾಡ್ಲಿಕ್ಕೆ ನಿಮಗೆ ಕಷ್ಟಕರವಾಯ್ತಾ ಅಥವಾ ಇನ್ನೊಂದಿಷ್ಟು ಕೆಲಸಗಳನ್ನ ನಾವು ಮಾಡಬಹುದು ಅಂತ ಅನಿಸ್ತಾ? ಓಕೆ ಮೇಡಮ್, ಸಂಕ್ಷಿಪ್ತವಾಗಿ ಒಂದು 2 ನಿಮಿಷದಲ್ಲಿ ಒಂದು ವಿವರಣೆ ಕೊಡ್ತೀರಾ ಮೇಡಮ್ ನಿಮ್ಮ ಒಂದು ಕೆಲಸದ ಬಗ್ಗೆ? ಅದೇ ಮೇಡಮ್, ತಾಲೂಕ್ ನ್ಯೂಸ್ ಚಾನಲ್ ಇದು. ತಾಲೂಕ್ ನ್ಯೂಸ್ ಚಾನಲ್. ಹ್ಮ್. ಸರ್, ನಿಮ್ಮ ಒಟ್ಟಾರೆ ನಿಮ್ಮ ಒಂದು ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆ? ಒಟ್ಟಾರೆ ನೀವು ಮಾಡಿದಂತ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆ? ಹ್ಮ್. ಓಕೆ ಮೇಡಮ್, ನಮ್ಮ ಒಂದು ಕರೆಗೆ ಸ್ಪಂದಿಸಿ ಸದಸ್ಯ ಧನ್ಯವಾದಗಳು ಮೇಡಮ್. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಂತರ ಹುಲ್ಲೇನ ಗೌಡನ ಹಳ್ಳಿ 2 ಗ್ರಾಮದ ಸದಸ್ಯರುಗಳನ್ನ ನಾನು ಈಗ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀಮತಿ ಚೈತ್ರಾ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅವ್ರು ಕೊಡ್ತಾರೆ ಅಂತ. ಹಲೋ, ನಮಸ್ತೆ ಸರ್. ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು. ಓಕೆ ಸರ್, ಕೆಲಸ ಇಲ್ಲ ಈಗ? ಅದೇ ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಅವಧಿ ಮುಗಿತಾ ಬಂತು. ಸರ್, ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ಒಂದಿಷ್ಟು ಹಂಚ್ಕೊಳ್ತೀರಾ ಸರ್? ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಸರ್, ಹೇಳಿದ್ನಲ್ಲ, ತಾಲೂಕು ನ್ಯೂಸ್ ಚಾನಲ್ ಆಂಕರ್. ತಾಲೂಕ್ ನ್ಯೂಸ್ ಚಾನಲ್ ಆಂಕರ್. ಅದೇ ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಮುಗಿತಾ ಬಂತು. ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ನೀವು ಒಂದಿಷ್ಟು ಕೆಲಸಗಳನ್ನ ಮಾಡ್ಲಿಕ್ಕೆ ಅನ್ಕೊಂಡಿರ್ತೀರಿ. ಆ
ಆ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಸುಲಭವಾಯ್ತಾ ಅಥವಾ ಕಷ್ಟಕರವಾಯ್ತಾ? ಅದೇ ಸರ್, ಪಂಚಾಯತಿ ಬಗೆಗಿನ ಕೆಲಸದ ಬಗ್ಗೆ. ನಮ್ಮ ಚಿಕ್ಕಮಗಳೂರು MLA ಸಾಹೇಬರು ವಿಶ್ವನಾಥ್ ಸರ್ ಅವ್ರ ಕಡೆಯಿಂದ ನಾವು ಸಾಕಷ್ಟು ಅನುಭವ ತಂದು ನಾವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳೇ ಮಾಡಿದ್ವಿ ಸರ್. ಎಲ್ಲ ರೀತಿಯಿಂದ ಒಂದು ಸಹಕಾರ ಕೊಡ್ತಾ ಇದ್ದಾರೆ ವಿಶ್ವನಾಥ್ ಸರ್. ಸರಿ ಸರ್, ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ಕಸದ ನಿರ್ವಹಣೆ, ಚರಂಡಿ ನೀರು ಪೂರೈಕೆ ಯಾವ ರೀತಿ ನಡೀತಾ ಇದೆ ಸರ್? ಅವರು ಸರ್ಕಾರದಿಂದ ಸಾಕಷ್ಟು ಅನುದಾನ ಕೊಟ್ಟರು. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ನಮ್ಗೆ ಅನುದಾನ ಏನು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ನಾವು ನಮ್ಮ ಕೈಲಾದಷ್ಟು ನಾವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ವಿ ಸರ್. ಅದೇ ಸರ್, ಒಂದು ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹೌದೌದು ಸರ್. ಸರ್, ನಿಮ್ಮೊಂದು ಕ್ಷೇತ್ರದಲ್ಲಿ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಯಾವ ರೀತಿಯಾಗಿದೆ ಸರ್? ನಮ್ಮಲ್ಲಿ ಕುಡಿಯುವ ನೀರು ಏನು ಸ್ವಲ್ಪ ತೊಂದರೆ ಇಲ್ಲ ಸರ್. ಚೆನ್ನಾಗಿದೆ. ಹೌದು. ಸರ್, ಮತ್ತು ಉಳಿದಂತೆ ಒಂದು ಕಸದ ನಿರ್ವಹಣೆ ಆಗಿರ್ಬೋದು, ಚರಂಡಿ ನೀರಿನ ಪೂರೈಕೆ ಆಗಿರ್ಬೋದು, ಯಾವ ರೀತಿ ನಡೀತಾ ಇದೆ ಸರ್ ಅಲ್ಲಿ? ಇದಕ್ಕೆಲ್ಲ ಒಳ್ಳೆ ಕಾಮಗಾರಿನೇ ಮಾಡ್ತಿದ್ದೇವೆ ಸರ್. 2 ಕಿಲೋಮೀಟರ್ ಮಾಡ್ತಿಲ್ಲ ನಾವು. ನಾವೇ ನಿಂತು ನಾವು ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡ್ತಿದ್ದೀವಿ. ಸರ್, ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತ ಒಂದು ಅನುದಾನ ಸಿಗ್ತಾ ಇಲ್ವಾ ಸರ್? ಅನುದಾನ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದ ಅನುದಾನದ ಒಂದು ಲಭ್ಯತೆ ಇದೆ ಅಥವಾ ಕೊರತೆ ಆಗಿದೆ ಅಂತ? ಸರ್, ಒಂದು ಈ ಸಮಸ್ಯೆಯನ್ನ ಅಧ್ಯಕ್ಷರು ಪಿಡಿಒ ಹತ್ರ ಕೇಳಿದ್ರೆ ಏನ್ ಹೇಳ್ತಾರೆ? ಶಾಸಕರ ಹತ್ರನು ಕೂಡ ನಿಮ್ ಮೊದಲನೇದಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಪಿಡಿಒಗಳನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅವರು? ಅವರು ಒಂದು ಅನುದಾನವನ್ನು ನಿಮಗೆ ಒಂದು ಸಹಾಯ ಮಾಡ್ತಾ ಇದಾರೆ ಸರ್. ಆದ್ರೆ ನೀವು ಹೇಳಿದ್ರಿ ಅನುದಾನದ ಕೊರತೆ ಆಗಿದೆ ಅಂತ. ಆ ಬಗ್ಗೆ ಅನುದಾನ ನಮಗೆ ಪೂರೈಕೆ ಆಗ್ತಿಲ್ಲ ಈ ರೀತಿ ಅಂತ ಅವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ? ಅನುದಾನ ನಮಗ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ಅನುದಾನ ಸಿಗುತ್ತಿಲ್ಲ ಅಂತ ಹೇಳಿದ್ರೆ, ಅದೇ ಅನುದಾನದ ಕೊರತೆ ಆಗ್ತಿದೆ, ಈ ಬಗ್ಗೆ ನಮಗೆ ಒಂದಷ್ಟು ಪರಿಹಾರ ಕೊಡ್ರಿ ಅಂತ ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ ಅವರು ಅಧ್ಯಕ್ಷರು ಪಿಡಿಒಗಳು? ಅವ್ರ ಕೈಲಾದ ಮಟ್ಟಿಗೆ ಮಾಡ್ತಾರ. ಒಟ್ಟಾರೆ ಎಲ್ಲಾ ಒಂದು ಗ್ರಾಮ ಪಂಚಾಯತಿ ಕೂಡ ಇದು ಒಂದು ಅನುದಾನ ಸಮಸ್ಯೆ ಕಾಡ್ತಾ ಇದೆ. ಸರಿ ಸರ್, ಆ ಒಂದು ಒಳ್ಳೆಯ ಪ್ರಯತ್ನವನ್ನ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡ್ತಾ ಇದ್ದೀರಿ ಸರ್. ಇದೇ ಒಂದು ಕೆಲಸಗಳು ನಿಮ್ಮ ಕ್ಷೇತ್ರದಲ್ಲಿ ನಡೆಯಲಿ, ಒಂದು ಒಳ್ಳೆಯ ಕಾರ್ಯಗಳು ನಿಮ್ಮ ಕ್ಷೇತ್ರಕ್ಕೆ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಒಂದು ಕರೆಗೆ ಸ್ಪಂದಿಸಿ ಪ್ರತಿಕ್ರಿಯೆಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಉಲ್ಲೇಗೌಡನಹಳ್ಳಿ ಗ್ರಾಮದ 2 ಗ್ರಾಮದ ಸದಸ್ಯರು ಮಾತನಾಡಿದರು. ನಾವು ಎಲ್ಲ ರೀತಿಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಪಿಡಿಒಗಳು ಅಧ್ಯಕ್ಷರುಗಳು ಸಹಕಾರ ನೀಡ್ತಾ ಇದ್ದಾರೆ, ಬಟ್ ಅನುದಾನದ ಕೊರತೆ ಆಗ್ತಿದೆ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ವಿಶ್ವನಾಥ್ ಸರ್ ಅವರು ಕೂಡ ನಮ್ಗೆ ಒಂದು ಒಳ್ಳೆಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಓಕೆ ವೀಕ್ಷಕರೇ, ನಂತರ ಶ್ರೀ HR ವೆಂಕಟೇಶ್ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅವರು ಕೊಡ್ತಾರೆ ಅಂತ.
ನಮಸ್ತೆ ಸರ್. ಸರ್ ತಾಲೂಕು ನ್ಯೂಸ್ ಚಾನೆಲ್ ಇಂದ, ತಾಲೂಕ್ ನ್ಯೂಸ್ ಚಾನೆಲ್ ಬೆಂಗಳೂರಿಂದ ಸರ್ ಮಾತಾಡ್ತಾ ಇರೋದು. ಓಕೆ ವೀಕ್ಷಕರೇ, ಹುಲ್ಲೇಗೌಡನಹಳ್ಳಿ ಗ್ರಾಮದ ಸದಸ್ಯರು ಶ್ರೀ ಎಚ್ ಆರ್ ವೆಂಕಟೇಶ್ ಅವ್ರನ್ನ ಒಂದು ಸ್ಟೇಟ್ಮೆಂಟ್ ಕೊಡಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಅವರು ತಾಲೂಕು ನ್ಯೂಸ್ ಚಾನೆಲ್ ಅಂತ ಹೆಸರು ಕೇಳಿದ ಕೂಡಲೇ ಕರೆಯನ್ನು ಕಡಿತಗೊಳಿಸುವ ಮೂಲಕ ನಿರಾಕರಿಸಿದ್ದಾರೆ. ವೀಕ್ಷಕರೇ, ಇಲ್ಲಿಗೆ ಒಂದಿಷ್ಟು ಗ್ರಾಮ ಪಂಚಾಯತ್ನ ಸದಸ್ಯರುಗಳನ್ನ ವೇದಿಕೆ ಕರೆತಂದು ಅವರಿಂದ ಒಂದು ಹೇಳಿಕೆ ಕೊಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಈ ಸಂಬಂಧಪಟ್ಟಂತೆ ಇಂದು ಈ ಸುಂಡೇಕೊಪ್ಪ ಗ್ರಾಮದ ಕೆಲವೇ ಸದಸ್ಯರುಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಸದಸ್ಯರುಗಳು ನಿರಾಕರಿಸುವ ಮೂಲಕ ಒಂದು ಸ್ಪಷ್ಟೋತ್ತರವನ್ನು ಕೊಡ್ತಾ ಇಲ್ಲ ಇಂದು. ಓಕೆ, ಇಷ್ಟೊತ್ತು ನಮ್ಮ ಒಂದು ಕರೆಗೆ ಸ್ಪಂದಿಸಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹೇಳಿಕೆಯನ್ನು ಕೊಟ್ಟಂತಹ ಎಲ್ಲ ಈ ಸೊಂಡೇಕೊಪ್ಪ ಗ್ರಾಮದ ಸದಸ್ಯರುಗಳಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ತಾಲೂಕು ನ್ಯೂಸ್, ಸಾಮಾಜಿಕ ಸಮಾನತೆ ಸ್ಪಷ್ಟತೆ.